ನಮಸ್ಕಾರ ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದ ಟಿಪ್ಪು ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತಂಕದಲ್ಲೇ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೂತನ ಕಟ್ಟಡಕ್ಕಾಗಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಇದುವರೆಗೂ ಕ್ರಮ ಕೈಗೊಳ್ಳದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಸಕರು ಹಾಗೂ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಎಸ್ಡಿಎಂಸಿ ಶಿಕ್ಷಕರು ಹಾಗೂ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ 10 ಮತ್ತು 11ನೇ ವಾರ್ಡಿನ ಟಿಪ್ಪು ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಕಟ್ಟಡ ಮತ್ತು ಅಡುಗೆ ಕೋಣೆ ಶಿಥಿಲಗೊಂಡಿದ್ದು, ನೂತನ ಕಟ್ಟಡ ಮಂಜೂರು ಮಾಡುವಂತೆ 2025-26ರಲ್ಲಿ ಶಾಲೆಯಲ್ಲಿ ಜರುಗಿದ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಅಂದು ಈ ಶಾಲೆಗೆ ಆಗಮಿಸಿದ್ದ ಹಿರೇಕೇರೂರು ಮತ್ತು ರಟ್ಟಿಹಳ್ಳಿ ಅವಳಿ ತಾಲೂಕಿನ ಶಾಸಕರಾದ ಶ್ರೀ ಯುಬಿ ಬಣಕಾರ್ರವರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಶ್ರೀಧರ್ ರವರಿಗೂ ಹಾಗೂ ಅಕ್ಷರ ದಾಸೋಹ ತಾಲೂಕು ನಿರ್ದೇಶಕರಾದ ಎಚ್ಎಚ್ ಜಾಡರ್ ರವರಿಗೂ ಮತ್ತು ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಶಾಲೆಯ ನೂತನ ಕಟ್ಟಡ ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಶಿಥಿಲಗೊಂಡಿರುವ ಶಾಲೆಯಲ್ಲಿ 100 ಮಕ್ಕಳು ಓದುತ್ತಿದ್ದು, ಈ ಮಕ್ಕಳಿಗೆ ಮತ್ತೆ ಅಡುಗೆ ತಯಾರಿ ಮಾಡುವವರಿಗೆ ಹಾಗೂ ಶಿಕ್ಷಕ ವೃಂದ ಭಯದಿಂದಲೇ ಇರಬೇಕಾಗಿದೆ. ಆದ್ದರಿಂದ ಶಾಸಕರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಈ ಸಮಸ್ಯೆಯನ್ನು ಯಾವಾಗ ಸರಿಪಡಿಸಿಕೊಡುತ್ತಾರೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರಾದ ಶಾದಿಕ್ ಮುಲ್ಲಾರವರು ಮತ್ತು ಶಿಕ್ಷಕ ವೃಂದ ಹಾಗೂ ಎಸ್ಡಿಎಂಸಿ ಸದಸ್ಯರುಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ವಿಷಯವಾಗಿ ಭೈರವ ನ್ಯೂಸ್ನೊಂದಿಗೆ ಮಾತನಾಡಿದ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ 10 ಮತ್ತು 11ನೇ ವಾರ್ಡಿನ ಸದಸ್ಯರಾದ ಮಕ್ಬುಲ್ ಸಾಬ್ ಮುಲ್ಲಾ ಮತ್ತು ಸರ್ಫರಾಜ್ ಮಸೂರೂರವರು ಮಾತನಾಡಿ, ನಾವು ಈಗಾಗಲೇ ನಮ್ಮ ಶಾಸಕರ ಮತ್ತು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನಮ್ಮ ಬೇಡಿಕೆಯನ್ನು ಸದ್ಯದಲ್ಲೇ ಸರಿಪಡಿಸಿ ನೂತನ ಕಟ್ಟಡ ಮಂಜೂರು ಮಾಡಲು ಒಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಶ್ರೀಧರ್ ಮತ್ತು ಅಕ್ಷರ ದಾಸೋಹ ತಾಲೂಕು ನಿರ್ದೇಶಕರಾದ ಎಚ್ಎಚ್ ಜಾಡರ್ ಇವರನ್ನು ನಮ್ಮ ಭೈರವ ನ್ಯೂಸ್ ವರದಿಗಾರರು ಸಂಪರ್ಕಿಸಿದಾಗ ಶೀಘ್ರದಲ್ಲಿ ಕೊಠಡಿ ನಿರ್ಮಾಣಕ್ಕೆ ಮತ್ತು ದುರಸ್ತಿ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಾಪು ಕಾಜಿ ಮತ್ತು ಇಕ್ಬಾಲ್ ಸಾಬ್ ಗಾಂಜಿ ಹಾಗೂ ಆಯೂಬ್ ಚಿಕ್ಕೇರಿ, ಮುಕ್ತಿಯಾರ್ ಗಾಂಜಿ, ಗೌಸಾಬ್ ಯಳವಾಳರ್, ಮೋಶಿನ್ ಮುಲ್ಲಾ, ಆಸಿಫ್ ಚಿಕ್ಕೇರೋರ್, ಮೆಹಬೂಬ್ ಅಲಿ ಮುಲ್ಲಾ ಹಾಗೂ ಇತರರು ಇಲ್ಲಿಯ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಿ ಕೊಡಬೇಕೆಂದು ಕೇಳಿಕೊಂಡಿದ್ದಾರೆ. ಇಲ್ಲಿ ಅಡಿಗೆ ಕೊಠಡಿ ಇದೆಯಲ್ಲ ಭಾಳ ಸೋರ್ತಾ ಇದೆ. ಏನಾರ ಅನಾಹುತ ಮಕ್ಕಳಿಗಾದರೆ ಆಮೇಲೆ ಅಡುಗೆ ಮಾಡೋದು ಭಾಳ ತೊಂದರೆ ಆಗ್ತಾ ಇದೆ. ನಾವು 3 ವರ್ಷದಿಂದ MLA ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಪಟ್ಟಣ ಪಂಚಾಯತ್ ಅವ್ರಿಗೆ ಮನವಿ ಮಾಡಿದ್ದೀವಿ. ಆಮೇಲೆ ಅಕ್ಷರ ದಾಸ ಅವ್ರಿಗೆ ಸಹ ನಾವು ಮನವಿ ಮಾಡಿದ್ದೀವಿ. ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ನಮಗೆ ಮುಂದೆ ಏನಾರು ನಮ್ಮ ಮಕ್ಕಳಿಗೆ ಆಮೇಲೆ 1ರಿಂದ 5ನೇ ತರಗತಿ ಮಟ್ಟ ನಮ್ಮ ಮಕ್ಕಳು ಅದಾವೆ. ಅದರಲ್ಲಿ 4 ರೂಮ್ ಇದಾವೆ ಅಷ್ಟೇ. ಆ 4 ರೂಮ್ನಲ್ಲಿ ನಮ್ಮ ಮಕ್ಕಳಿಗೆ ಓದ್ಸೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಟೀಚರ್ಗೆ ಭಾಳ ಪ್ರಾಬ್ಲಮ್ ಇದೆ. ಒಂದು ಹೆಡ್ ಮಾಸ್ಟರ್ ರೂಮ್ ಇಲ್ಲ, ಅಡುಗೆ ಕೊಠಡಿ ಸತ ಇಲ್ಲ. ನಾವು ಅನುದಾನ ಹಾಕ್ರಿ ಅಂತ ಭಾಳ ಸತಿ MLA ಸಾಹೇಬ್ರಿಗೆ ಸತ ಮನವಿ ಮಾಡಿದ್ದೀವಿ. ಬಟ್ ಏನಪ್ಪ, ನಮಗೇನು ₹1 ಇಲ್ಲಿ 18 ವರ್ಷ ಆಯಿತು ಶಾಲೆ ಕಟ್ಟಿ. ಅಲ್ಲಿಂದ ಮತ್ತೇನು ₹1 ಅನುದಾನ ನಮ್ಮ ಶಾಲೆಗೆ ಬಂದಿಲ್ಲ. ನಾವು ಅಷ್ಟೇ ಮನವಿ ಮಾಡೋದು. ನಮಗೆ ಒಂದು ಅಡುಗೆ ಕೊಠಡಿ, ಆಮೇಲೆ ಮೇಲ್ಗಡೆ ಒಂದು 2 ರೂಮು ಕಟ್ಟಿಸ್ಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಮತ್ತು ನಮ್ಮ ಶಾಲೆ ಇಲ್ಲ, ಹಿರೇಗುರು ತಾಲೂಕಿನಾಗ ಫಸ್ಟ್ ಇದೆ ನಮ್ಮ ಶಾಲೆ. ಯಾಕಂದರೆ ಹಿರೇಗುರು ತಾಲೂಕಿನಾಗ LPGC ಶಾಲೆ ಆಗಿ ನಮ್ಮ ಮಕ್ಕಳು 100ದ ಮೇಲೆ ಇದೆ. ಬಟ್ ಏನು SPS ಶಾಲೆಯಲ್ಲಿ ಮಕ್ಕಳು 90, 80 ಈ ಥರ ಇದ್ರೇ ಅವ್ರ ರೂಮ್ ಬರ್ತಾ ಇದೆ. ಬಟ್ ನಮ್ಮ ಮಕ್ಕಳಿಗೆ ಇಲ್ಲಿ ನಮ್ಮ ಶಾಲೆಗೆ ಏನು ಅನುದಾನ ಬರ್ತಾ ಇಲ್ಲ. ಮನವಿ ಮಾಡಿಕೊಡ್ತೀವಿ. ನಾವು ಆಲ್ರೆಡಿ ಎಲ್ಲರಿಗೆ ನಾವು ಮನವಿ ಮಾಡಿದ್ವಿ. ಪಟ್ಟಣ ಪಂಚಾಯತ್ಗೆ ಮಾಡೀವಿ, ಆಮೇಲೆ MLA ಸಾಹೇಬ್ರಿಗೆ ಮನವಿ ಮಾಡಿದ್ದೀವಿ. ಬಟ್ ಅಕ್ಷರದಾಸ ಅವ್ರಿಗೆ ಸಹ ನಾವು ಮನವಿ ಮಾಡಿದ್ದೀವಿ. ನಮಗೇನು ಆ ಕಡೆಯಿಂದ ಒಂದು ಲೆಟ್ರ್ ಬಂದಿಲ್ಲ, ಏನಿಲ್ಲ. ನಮ್ಮ ಕಡೆ ಲೆಟ್ರ್ ಸತ ಅದಾವೆ. ನಾವು ಈ ಲೆಟ್ರ್ ತೋರಿಸ್ತಾ ಇದ್ದೀವಿ ನಾವು ನ್ಯೂಸ್ ರಿಪೋರ್ಟರ್ ಸಾಹೇಬ್ರಿಗೆ. ಇವು ಬೇಕಾದರೆ ಅವ್ರು ಬಂದು ನೋಡಲಿ, ಪರಿಶೀಲನೆ ಮಾಡಲಿ. ಆ ಇಂಜಿನಿಯರ್ ಸಾಹೇಬ್ರು ಬರ್ತಾರೆ ಅಂದ್ರೆ ಅವ್ರು ಅಕ್ಷರದಾಸ ಅವ್ರು ಪಟ್ಟಣ ಪಂಚಾಯತ್ ಮೇಲೆ ಹಾಕ್ತಾರೆ. ಪಟ್ಟಣ ಪಂಚಾಯತ್ CO ಸಾಹೇಬ್ರು ಅವ್ರು ಇವ್ರ ಮೇಲೆ ಹಾಕ್ತಾ ಇದ್ದಾರೆ. हमने खेलने ग्राउंड नहीं, ग्रीन नहीं, पकाने के रूम में बारिश गिरी, शाकू पुर्रे टूट लग जाती. हमारी पकाने के रूम पूरी चीज ಶಾಸಕರಾಗಲಿ
ಹಿರಿಯರು ರಾಜಕಾರಣಿಗಳಾಗಲಿ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು. ಯಾಕಂತಂದರೆ ಮುದ್ದು ಮಕ್ಕಳು ಶಾಲೆಗೆ ಓದೋದು, ನಾಳೆಗೆ ಏನಾರ ಅಪಘಾತ ಆತಂದರೆ ಯಾರಿಗೆ ಕಷ್ಟ ಆಕೈತಿ. ಅಲ್ಲ, ನೀವು ಶಾಸಕರಿಗೆ ಏನಾದರೂ ಮನವಿ ಮಾಡಿದ್ದೀರಾ? ಶಾಸಕರು ಬಂದಿದ್ದಾರ? ಇಲ್ಲ, ಶಾಲೆ ವೀಕ್ಷಣೆ ಮಾಡಿದಾರ? ಬಂದಿದ್ದಾರೆ, ಶಾಸಕರು ಬಂದು ಹೋಗ್ಯಾರ. ಆದಷ್ಟು ಒಂದು ಸ್ವಲ್ಪ ಜಲ್ದಿನ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಂತಂದರೆ ಪಾಡಾಕೈತಿ. ಯಾಕಂತಂದರೆ ದೊಡ್ಡರಿದ್ದರೆ ನಮ್ದು ಸ್ವಂತ ಮನೆ ಇತ್ತಂದರೆ ನಾವು ಏನಾರು ಆತಂದರೆ ದಡಗ್ನ ರಿಪೇರಿ ಮಾಡ್ಕೊಳ್ತೀವಿ. ಈಗ ಇದು ಪ್ರೈಮ್ರಿ ಶಾಲಿದು ಸಣ್ಣ ಮುದ್ದು ಮಕ್ಕಳು ಇರೋವು. ಇದಕ್ಕೆ ಒಂದು ಸ್ವಲ್ಪ ನೋಡಿ ನೀವು ವಿಚಾರ ಮಾಡಿರಿ. ಶಾಸಕರಾದರೂ ಸ್ವಲ್ಪ ಆದಷ್ಟು ಜಲ್ದಿ ಇದಕ್ಕೆ ಏನು ಕ್ರಮ ತಗೊಳ್ತೀರಿ ತಗೊಳ್ರಿ. ಈಗ ಎದ್ದು ಬಿದ್ದು ಇಲ್ಲೇ ನೋಡ್ತೇವಲ್ಲ ನಾವು ಶಾಲೆ. ಈಗ ಮಗ್ಲಾಗ ಅಂಗನವಾಡಿನೂ ಇತ್ತು, ಅದು ಸೋರಾಗತ್ತೈತೆ. ಅದು 2 ವರ್ಷ ಮೇಲೆ ಆಗ್ತದೆ. ಅದು ಹೇಳಿದ್ವಿ ಮಾಡ್ತೇವೆ ಅಂತಂದು ಆ ಶಾಲೆ ಒಯ್ದು ಬೇರೆ ಒಂದು ಮನ್ಯಾಗ ಶಿಫ್ಟ್ ಮಾಡಿದ್ದಾರೆ. ಈ ಥರ ಮಾಡಿದರೆ ಹೆಂಗೆ ಬಾಡಿಗೆ ಕೊಡಾಕತ್ತ? ಈಗ ಮನವಿ ಎಲ್ಲ ಸರ್ಕಾರಕ್ಕೆ ಮಾಡಲಿಲ್ಲ ಅಂದರೆ ಸುಮಾರು 100 ಮಕ್ಕಳು ಓದ್ತಾ ಇದ್ದು ಕ್ಲಾಸ್ ವೈಸ್ ಮಕ್ಕಳು ಕುಳಿತುಕೊಳ್ಳಲು ಅವಕಾಶವಿಲ್ಲ. ಕ್ಲಾಸ್ ರೂಮ್ಗಳ ಕೊರತೆ ಇದೆ ಮತ್ತು ಸೀಲಿಂಗ್ ಹೊರಗಡೆ ಸೋರ್ತಾ ಇದೆ. ಮಳೆ ಬಂದರೆ ಪೂರ್ತಿ ಮಕ್ಕಳು ನೆನೀತಾ ಇದ್ದಾರೆ. ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ ಹಾಗೂ ಅಡುಗೆ ರೂಮು ಪೂರ್ತಿ ಶಿಥಿಲಾವಸ್ಥೆಯಲ್ಲಿದೆ. ಈಗೂ ಹಾಗೂ ಬೀಳುವ ಸಂಭವವಿದೆ. ಇದು ಮಕ್ಕಳಿಗೆ ತುಂಬ ಆಘಾತಕಾರಿಯಾದ ವಿಷಯ. ಇಲ್ಲಿ 100 ಮಕ್ಕಳು ಓದುತ್ತಿದ್ದು ಸರಿಯಾದ ವ್ಯವಸ್ಥೆ ಇಲ್ಲದೆ ಮಕ್ಕಳು ಕಂಗಾಲಾಗಿದ್ದಾರೆ. ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಟಿಪ್ಪುನಗರ ರಟ್ಟಿಹಳ್ಳಿ ಇಲ್ಲಿ ಅಕ್ಷರದಾಸೋಹ ಅಡುಗೆ ಕೋಣೆ ಮತ್ತು 2 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ದು ಅವುಗಳನ್ನು ಮರು ನಿರ್ಮಾಣದ ಕುರಿತು ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ನಾವು ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ್ದು ಅವುಗಳ ಮಂಜೂರಾಗಿ ಬಂದ ನಂತರ ನಾವು ಅವುಗಳ ಕಾಮಗಾರಿಯನ್ನು ಪ್ರಾರಂಭಿಸಲಾಗ್ತದೆ. ಮತ್ತು ಈಗ ಏನು ಆ ಶಿಥಿಲಗೊಂಡಿರ್ತಕ್ಕಂಥ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂರಿಸಿದಂತೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಶಿಕ್ಷಕರಿಗೂ ಸಹ ನಾವು ಮಾಹಿತಿಯನ್ನು ನೀಡಲಾಗಿದೆ. ಈಗಾಗಲೇ ಏನು ನಾವು ಇಲಾಖೆಯ ಒಂದು ಕ್ರಮಾನುಸಾರ ಅಲ್ಲಿ ಶೀಘ್ರದಲ್ಲೇ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕ್ರಮ ವಹಿಸಲಾಗಿದೆ. ಇದಾಗಿತ್ತು ಈ ಕ್ಷಣದ ಭೈರವ ನ್ಯೂಸ್. ನಮಸ್ಕಾರ.